ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್. ತುಂಬ ದಿನ ಆಗಿತ್ತು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು. ಆ್ಯಂಡ್ ಆಯಿತು, ಇವಾಗ ಸ್ವಲ್ಪ ಟೈಮ್ ಇತ್ತು. ಆ್ಯಕ್ಚುಲಿ ಆಚೆ ಬಂದಿದ್ದೀವಿ. ನಮ್ಮದು ರಿಂಗ್ ಲೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಡಾಪ್ಟರ್ದೇನೋ ಪ್ರಾಬ್ಲಮ್ ಆಗಿ ಸರ್ವಿಸ್ ಸೆಂಟರ್ಗೆ ಕೊಟ್ಟಿದ್ವಿ. ಅದು ಎಷ್ಟು ದಿನ ಆದರೂ ಸರ್ವಿಸ್ ಸೆಂಟರ್ ಸರ್ವಿಸ್ ಮಾಡಿಕೊಡ್ಲೇ ಇಲ್ಲ. ಇವತ್ತು ಕೊಡ್ತೀವಿ ಅಂತ ಹೇಳಿದರು. ಆ್ಯಕ್ಚುಲಿ ಇವತ್ತು ಕೊಡ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ, ಬಟ್ ಇಸ್ಕೊಳ್ಳೇಬೇಕು ಅಂತ ಬಂದಿದ್ವಿ. ಸಾರಿ, ಚಿಕ್ಕ ಪಾಪು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಿದ್ಲು, ಹಾಗಾಗಿ ಪ್ರಾಪರಾಗಿ ಮಾತಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಂಡ್ ನಾವು ಅಡಾಪ್ಟರ್ಗೋಸ್ಕರ ಅಂತ ಹೋಗಿದ್ವಿ. ಆ್ಯಂಡ್ ನನಗೆ ತುಂಬ ದಿವಸದಿಂದ ಅಡಾಪ್ಟರ್ದೊಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದು ಸರಿಯಾಗೇನೋ ವರ್ಕ್ ಆಗ್ತಿರಲಿಲ್ಲ. ನಾವು ತುಂಬ ದಿನದಿಂದನೇ ಸರ್ವಿಸ್ ಸೆಂಟರಿಗೆ ಕೊಟ್ಟಿದ್ವಿ. ಸೊ ಅಲ್ಲಿ ಏನೋ ಇನ್ನೂ ಕಂಪ್ನಿ ಕಡೆಯಿಂದ ನಮಗೆ ಅಡಾಪ್ಟರ್ ಕಳಿಸ್ಕೊಟ್ಟಿಲ್ಲ. ಸೊ ಹಂಗಾಗಿ ಸ್ವಲ್ಪ ಇಶ್ಯೂ ಆಗಿ ತುಂಬಾ ಡಿಲೇ ಆಗಿಬಿಟ್ಟಿತ್ತು. ಹಂಗಾಗಿ ನಡುವೆ ಕುಕ್ಕಿಂಗ್ ವೀಡಿಯೋಸೇ ಮಾಡೋಕ್ಕಾಗಿರಲಿಲ್ಲ. ಸೊ ಫೈನಲಿ ಡೈರೆಕ್ಟಾಗಿ ನಾವೇ ಹೋದ್ವಿ. ತುಂಬ ದಿವಸದಿಂದ ಫೋನ್ ಮಾಡಿ ವಿಚಾರಿಸ್ತಿದ್ರೆ ಇಲ್ಲ ಇನ್ನೂ ಬಂದಿಲ್ಲ ಅದು ಇದು ಅಂತ ತುಂಬ ರೀಸನ್ಸ್ ಹೇಳ್ತಿದ್ರು. ಆ್ಯಂಡ್ ಡೈರೆಕ್ಟಾಗಿ ನಾವೇ ಹೋಗಿ ಅವ್ರ ಹತ್ರ ಮಾತಾಡಿದ್ದಕ್ಕೆ ಅವರು ಬೇರೆ ಒಂದು ಆಪ್ಷನ್ನ ಮಾಡಿಕೊಟ್ರು. ಸೊ ಕಲೆಕ್ಟ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಶೂ, ನೈಕಿ ಬ್ರ್ಯಾಂಡ್ದು. ಆ್ಯಂಡ್ ಇದು ನನಗೆ MRP ಪ್ರೈಸ್ ಬಂದು 4000 ಚೇಂಜ್ ಏನೋ ಇತ್ತು. ಬಟ್ ನನಗೆ ಆ್ಯಜುವಲಿ 3000 ಚೇಂಜ್ಗೇನೋ ಸಿಕ್ತು ಆಫರ್ ಪ್ರೈಸಲ್ಲಿ. ಬಟ್ ಶೂಸ್ ಮಾತ್ರ ಸಖತ್ತಾಗಿ ಕಂಫರ್ಟಬಲ್ ವಾಯ್ಸ್ ಆಗಲಿ ಎಲ್ಲನೂ ಮಸ್ತಿದೆ. ಸ್ಟೈಲಿಷ್ಗಾಗಲಿ ವಾಕಿಂಗ್ ಆಗಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ, ನಾವು 10-20 ಜೊತೆ ಚಪ್ಪಲಿಗಳು ತೊಗೊಳ್ಳೋ ಬದಲು ಲೋಕಲಲ್ಲಿ ಬ್ರ್ಯಾಂಡೆಡಲ್ಲಿ ಒಂದು 2-3 ಸ್ಲಿಪ್ಪರ್ಸ್ ಶೂಸ್ ಇಟ್ಟರೆ ಸಾಕು ಅಂತ ನನ್ನ ಪರ್ಸ್ನಲ್ ಸಜೆಷನ್. ತುಂಬಾ ಕಂಫರ್ಟಬಲ್ ವೈಸ್ ಆಗಲಿ ಲೈಫ್ ಆಗಲಿ ಚೆನ್ನಾಗಿ ಬರುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ನಮಗೆ ಒಂದು ವಾರ್ಡ್ರೋಬ್ ಬೇಕಿತ್ತು ಮನೇಲಿ ಮಕ್ಕಳ ಬಟ್ಟೆ ಇಟ್ಕೊಳ್ಳೋಕ್ಕೆ. ನಮ್ಮ ಮನೇಲಿ ವಾರ್ಡ್ರೋಬ್ಸ್ ಕಮ್ಮಿ, ಹಂಗಾಗಿ ಮಕ್ಕಳ ಬಟ್ಟೆ ಎಲ್ಲ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಒಂದು ವಾರ್ಡ್ರೋಬ್ ತೊಗೊಳ್ಳೋಣ, ಒಂದು ಸಿಂಪಲಾಗಿ ಚಿಕ್ಕದಾಗಿರೋದು ಅಂತ ಒಂದು ಶಾಪ್ಗೆ ಹೋದ್ವಿ ನಮ್ಮ ಮನೆ ಹತ್ರ ನಿಯರ್ ಬೈ. ನನಗೆ ಬೇಕಾಗಿರೋವಂಥದ್ದಲ್ಲಿ ಸಿಗಲಿಲ್ಲ. ಆಯಿತು ಬೇರೆ ಕಡೆ ವಿಚಾರಿಸೋಣ ನೋಡೋಣ ಅಂತ ಮನೆಗೆ ರಿಟರ್ನ್ ಆದ್ವಿ. ಆ್ಯಂಡ್ ಊಟದ ಟೈಮ್ ಕೂಡ ಆಗಿಬಿಟ್ಟಿತ್ತು. ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ರೆ ಆಯಿತು ಮಸಪ್ ಮಾಡೋಣ ಸೊಪ್ಪು ತಂದು ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸೊಪ್ಪು ತರೋಣ ಅಂತ ಹೋದೆ. ಸೊಪ್ಪು ಕೂಡ ಪರವಾಗಿಲ್ಲ, ಮಧ್ಯಾಹ್ನ ಆಲ್ಮೋಸ್ಟ್ ಅಲ್ಲಿ 12:30 ಆಗಿಬಿಟ್ಟಿತ್ತು. ಬಟ್ ಅಂದರೂ ಸೊಪ್ಪು ತುಂಬಾ ಫ್ರೆಶ್ಶಾಗಿ ಮೇಂಟೈನ್ ಮಾಡಿದರು. ಮೇಲೆ ಎಲ್ಲ ಚೀಲ ಹಾಕಿ ಅದ್ರ ಮೇಲೆ ನೀರು ಹಾಕಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಸೊಪ್ಪು ತುಂಬಾ ಫ್ರೆಶ್ ಆಗಿತ್ತು ಆ್ಯಂಡ್ ಚೆನ್ನಾಗಿತ್ತು. ಸೊ ಹಂಗಾಗಿ ಎಲ್ಲ ಮಿಕ್ಸ್ ಸೊಪ್ಪು ತಂದು ಎಲ್ಲ ಕ್ಲೀನ್ ಮಾಡಿಕೊಂಡು, ನಮ್ಮ ಅಜ್ಜಿ ಕೂಡ ಇದ್ದರು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಕ್ವಿಕ್ಕಾಗಿ ಅಡುಗೆ ಕೂಡ ಮಾಡಿದೆ. ಆ್ಯಕ್ಚುಲಿ ಹೇಳೋದು ಮರೆತೆ, ಇದು ಸಂಡೇ ವ್ಲಾಗ್. ನಾವು ನಾನ್ ವೆಜ್ ಮಾಡ್ತಿದ್ವಿ ಪ್ರತಿ ಭಾನುವಾರ. ಬೆಳಗ್ಗೆ ಟಿಫನ್ಗೆ ನಾನು ನಾನ್ ವೆಜ್ ಮಾಡ್ತಿದ್ದೆ. ಬಟ್ ಅವತ್ತು ಸಂಡೇ ಮಾಡೋಕ್ಕಾಗಿರಲಿಲ್ಲ ಸಮ್ ರೀಸನ್ಸ್. ಆ್ಯಂಡ್ ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ಅಂತ ಆಯಿತು ಮಸ್ಸಪ್ ಮಾಡೋಣ ಅಂತ ಮಸ್ಸಪ್ ತೊಗೊಂಡೋದೆ. ಬೇಸಿಗೆಗೂ ಒಳ್ಳೇದಲ್ವಾ ಅಂತ ಸೊಪ್ಪು ತೊಗೊಂಡೋಗಿ ಮಸ್ಸಪ್ ಮಾಡಿದೆ. ಆ್ಯಂಡ್ ಇದ್ರದ್ದು ಫುಲ್ ರೆಸಿಪಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಮಸ್ಸಪ್ದು. ಒಂದು ಸಾರಿ ಚೆಕ್ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಪಲ್ಯ ಏನೂ ಮಾಡಿರಲಿಲ್ಲ ಸೈಡ್ಗೆ, ಹಂಗಾಗಿ ಸ್ವಲ್ಪ ಸ್ವೀಟ್ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು. ಆ್ಯಂಡ್ ಬಿಸಿ ಬಿಸಿ ಮುದ್ದೆ. ಈ ಬೇಸಿಗೆಗೆ ತಂಪಾಗಿರೋಂಥ ಮಸಾಲ ಮಜ್ಜಿಗೆ ಮಾಡಿದ್ದೆ. ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ಹೊತ್ತು ಮಜ್ಜಿಗೆ ಮಾತ್ರ ಮಿಸ್ ಮಾಡಿದೆ ತಗೊಳ್ಳಿ. ಆ್ಯಂಡ್ ಪಾಯಸ ಮಾತ್ರ ಸಖತ್ ಟೇಸ್ಟಿಯಾಗೇ ಬಂದಿತ್ತು. ಸ್ವೀಟ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಅಂದರೂ ಅಪರೂಪಕ್ಕೆ ಇಷ್ಟಪಟ್ಟು ಒಂದು ಸರಿ ತಿಂತೀವಿ, ಹಂಗಾಗಿ ಸ್ವಲ್ಪ ಕಮ್ಮಿನೇ ಮಾಡಿದ್ದೆ. ಆ್ಯಂಡ್ ಸೈಡ್ಗೆ ಪಲ್ಯ ಏನೂ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಮಿಕ್ಸರ್. ಎದ್ಬಿಟ್ಲು ಬಂಗಾರಿ, ಬಾ ತಿನ್ ಬಾ. ಹೆಂಗಿದೆ? ಚೆನ್ನಾಗಿದೆ. ಎಷ್ಟು ರೇಟಿಂಗ್ಸ್ ಕೊಡ್ತೀನಿ? ಚೆನ್ನಾಗಿದ್ಯಾ ಪಾಯಸ? ಊಟ ಮುಗಿಸ್ಕೊಂಡು ಮಂತ್ರಿ ಮಾಲ್ಗೆ ಹೋದ್ವಿ. ಆ್ಯಕ್ಚುಲಿ ನನಗೆ ವಾರ್ಡ್ರೋಬ್ಗೆ ಅಂತ ಹೋಗಿರಲಿಲ್ಲ, ನನಗೊಂದು ಟ್ರೆಂಡ್ಸಲ್ಲಿ ಒಂದು ಕೂಪನ್ ಇತ್ತು, ಹಂಗಾಗಿ ಎರಡೂ ಮುಗಿಸ್ಕೊಂಡು ಬರೋಣ. ವಾರ್ಡ್ರೋಬ್ ಯಾವುದಾದ್ರೂ ಇಷ್ಟ ಆದರೆ ತಗೊಂಡು. ಸೈಲೆಂಟ್ ಆಗಿದೆಯಾ? ಮತ್ತೆ ನಾವು ಹಿಂಗೆ ಬಂದ್ವಿ, ನೀವು ನೋಡಿಲ್ವಾ? ನಾನು ಹೇಳ್ತಾರೆ ನನಗೆ ನೋಡ್ರಿ ಸೋಫಾಸ್ ಯಾವ್ಯಾವ ಕಲೆಕ್ಷನ್ಸ್ ಎಲ್ಲ ಇದೆ. ಆ್ಯಂಡ್ ಹೋಮ್ ಸೆಂಟರ್ಗೆ ಹೋದ್ವಿ. ಏನಾದರೂ ನಮಗೆ ಬೇಕಾಗಿರೋ ಥರ ಏನಾದರೂ ಇದೆಯಾ, ಸಿಗ್ಬೋದಾ ಅಂತ. ಒಂದು 2-3 ಇತ್ತು ನಮಗೆ ಬೇಕಾಗಿರೋ ಥರ. ಬಟ್ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಆಯಿತು ಥಿಂಕ್ ಮಾಡೋಣ ನೋಡೋಣ ಆದರೆ ತಗೊಳ್ಳೋಣ ಅಂತ ಒಂದು ಸರಿ ಎಲ್ಲ ನೋಡ್ಕೊಂಡು ಬಂದ್ವಿ. ವಾರ್ಡ್ರೋಬ್ ನೋಡೋಕ್ಕೆ ಅಂತ ಹೋದೆ. ವಾರ್ಡ್ರೋಬ್ಗಿಂತ ಹೆಚ್ಚಾಗಿ
ಶಾಪಿಂಗ್ ಹೋಮ್ ಸೆಂಟ್ರಲ್ಲಿರೋಂಥ ಐಟಮ್ಸನ್ನೆಲ್ಲ ನೋಡಿಕೊಂಡು ಹಂಗೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಪಾಪು ಚೆನ್ನಾಗಿ ಅಲ್ಲೇ ನಿದ್ದೆ ಮಾಡಿಬಿಟ್ಲು, ಸೋಫಾ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಿದ್ಲು. ಆ್ಯಂಡ್ ಏನು ಮಾಡೋದು ಎತ್ತ ಅಂತ ಕುತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ ಹೊತ್ತು, ತಗೊಳ್ಳೋದಾ ಬೇಡವಾ, ಓಕೆನಾ ಪ್ರೈಸು ಅದು ಇದು ಅಂತ. ಆ್ಯಂಡ್ ನಮ್ಮ ಮನೆಯವರು ಸಾಕಾಯಿತು ಪಾಪ, ಅವ್ರು ಫಸ್ಟೇ ಇಳ್ದು ಹೋಗ್ಬಿಟ್ಟು ಕೆಳಗಡೆ ತಲೆ ಕೆರ್ಕೊಂಡು ನಿಂತವ್ರೆ. ಆ್ಯಂಡ್ ನೋಡೋಣ, ಏನಾದರೂ ಇಷ್ಟ ಆದರೆ ಥಿಂಕ್ ಮಾಡಿ ಒಂದು 2 ಡೇಸ್ ಬಿಟ್ಟು ಬಂದು ತಗೊಳ್ಳೋಣ ಅಂತ ಮನೆಗೆ ರಿಟರ್ನ್ ಆದ್ವಿ. ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು, 9 ಆಗಿಬಿಟ್ಟಿತ್ತು. ಸೊ ಹೊರಗಡೆ ಬಂದಿದ್ವಲ್ಲ, ಆಚೆನೇ ಊಟ ಮಾಡ್ಕೊಂಡು ಹೋಗೋಣ. ನಾನ್ ವೆಜ್ ಕೂಡ ಮಾಡಿರಲಿಲ್ಲ ಸಂಡೇ, ಸೊ ನಾನ್ ವೆಜ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟು ಮನೆಗೆ ಹೋಗಿ ಚಾರ್ವಿನ ಅಜ್ಜಿನ ಪಿಕ್ ಮಾಡಿಕೊಂಡು ಮನೆ ಹತ್ರನೇ ನಿಯರ್ ಬೈ ಬೆಲ್ ರೋಡಲ್ಲಿ ಒಂದು ನಂದನಾ ಪ್ಯಾಲೇಸ್ ಇದೆ, ಒಂಥರ ನಮಗೆ ಫೇವ್ರೆಟ್ ಅಡ್ಡ ಅಂತ ಹೇಳ್ಬೋದು. ನಂದನಾ ಪ್ಯಾಲೇಸಲ್ಲಿ ಮಾಡೋವಂಥ ನಮಗೆ ನಾನ್ ವೆಜ್ ರೆಸಿಪೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಮ್ಮ ಬೆಲ್ ರೋಡಲ್ಲಿರೋಂಥ ನಂದನಾ ಪ್ಯಾಲೇಸ್ಗೆ ಹೋದ್ವಿ, ಮಸ್ತ್ ಇರುತ್ತೆ ಅಲ್ಲಿ. ಸೊ ಹಂಗಾಗಿ ಅಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಇದ್ವಿ. ಆ್ಯಂಡ್ ನಾವು ತುಂಬ ಹೋಗಲ್ಲ ಈ ಥರ ಊಟಕ್ಕೆ ಅಂತ ಆಚೆ, ತುಂಬ ಅಪರೂಪ. ಏನು ಬೇಕೋ ಅದು ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ಎಷ್ಟು ಬೇಕೋ ಅಷ್ಟು ತಿಂತೀವಿ. ಆ್ಯಂಡ್ ಅವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಬೇರೆ ಮಾಡಿರಲಿಲ್ಲ, ಹಗಲೆಲ್ಲ ಓಡಾಡಿ ಸಾಕಾಗಿತ್ತು. ಸೊ ಆಯಿತು, ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೋಟೆಲಲ್ಲಿ ಹೋದ್ವಿ ನಂದನಾ ಪ್ಯಾಲೇಸ್ಗೆ. ಟ್ರೆಂಡ್ಸಲ್ಲಿ ಒಂದು 2-3 ಶರ್ಟ್ಸ್ ನೋಡಿದ್ವಿ ನಮ್ಮ ಮನೆಯವ್ರಿಗೆ. ಆ್ಯಕ್ಚುಲಿ ಆನ್ಲೈನ್ ಪ್ರೈಸ್ಗಿಂತೂ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಇತ್ತು, ಬಟ್ ಕೆಲವೊಂದು ಪ್ರೈಸು ಜಾಸ್ತಿ ಇತ್ತು. ಸ್ವಲ್ಪ ಕನ್ಫ್ಯೂಷನ್ ಆಯಿತು ಇರಲಿ ಅಂತ ಒಂದು 2 ಶರ್ಟ್ಸ್ ಇಷ್ಟ ಆಯಿತು. ಸೊ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಬರ್ತಿದ್ವಿ, ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತಲ್ವಾ ಅಂತ. ಆ್ಯಂಡ್ ಪ್ರೈಸ್ ಓಕೆ. ನಾವು ಇವಾಗ ಟ್ರೆಂಡ್ಸಲ್ಲಾಗಲಿ H&M ಅಲ್ಲಾಗಲಿ ಏನಾರ ಪ್ರಾಡಕ್ಟ್ ತೊಗೊಳೋಕ್ಕೆ ಮುಂಚೆ ಒಂದ್ಸರಿ ಆನ್ಲೈನಲ್ಲಿ ಚೆಕ್ ಮಾಡೋದು ತುಂಬಾ ಒಳ್ಳೆಯದು. ಬಿಕಾಸ್ ಪ್ರೈಸ್ ವೇರಿಯೇಷನ್ಸ್ ತುಂಬ ಇರುತ್ತೆ, ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ತೊಗೊಳೋದು ಬೆಸ್ಟು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಎಷ್ಟು ದಿನ ಆಯ್ತಲ್ಲ ಕಾರಲ್ಲಿ ಸಾಂಗ್ ಇಟ್ಕೊಂಡು. ಶ್ರೀ ಕೃಷ್ಣ ನೀ ಬೇಗ ಬಾರೋ. ನನ್ನ ಮಗಳು ಒಳ್ಳೆ ಸಿಂಗಿಂಗ್ ಕೋಸ್ಕರ ಆಡ್ತಾ ಇದ್ರೆ ಜನ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು, ಆ ರೇಂಜ್ ಅವ್ರ ಅಮ್ಮ ಡ್ಯಾನ್ಸ್ ಹೇಳ್ತಾರೆ, ಜನ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು. ತಂಡಗಳ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೆಯಲಿದೆ. ಹೇಳ್ಬೇಕು ಇನ್ನೊಬ್ರು ಅರ್ಥ ಆಗ್ತದೆ. ಆ್ಯಂಡ್ ಫೈನಲಿ ಹೋಟೆಲ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಅಲ್ಲೇ ಎಲ್ಲಾದರೂ ತಿನ್ಕೊಂಡು ಬರ್ಬೋದಿತ್ತು, ಬಟ್ ಅಜ್ಜಿನೂ ಚಾರ್ವಿ ಮನೇಲಿದ್ದರು. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗ್ಬೇಕಿತ್ತು. ಸೊ ಅವ್ರನ್ನ ಬಿಟ್ಟು ತಿನ್ನೋದು ಚೆನ್ನಾಗಿರಲ್ಲ. ಚಾರುಗೂ ಕಬಾಬ್ ಎಲ್ಲ ತುಂಬ ಇಷ್ಟ. ಸೊ ಅಜ್ಜಿನೂ ಬಿಟ್ಟು ತಿನ್ನೋದು ಚೆನ್ನಾಗಿರಲ್ಲ. ಅಜ್ಜಿನೂ ತುಂಬ ಎಲ್ಲಿ ಹೋಗೋದೇ ಇಲ್ಲ. ಸೊ ನಾವು ಬಲವಂತ ಮಾಡಿದ್ರೆ ಬರ್ತಾರೆ, ಇಲ್ಲಾಂದರೆ ನಮ್ಮ ಜೊತೆ ಬರೋದಕ್ಕೋ ಇಲ್ಲ ನಾನು ಬರಲ್ಲ ಅಂತಾರೆ. ಸೊ ಅಜ್ಜಿನೂ ಬರಲಿ ಅನ್ನೋ ಕಾರಣಕ್ಕೆ ಹೋಗಿ ಅಜ್ಜಿನೂ ಚಾರ್ವಿನ ಪಿಕ್ ಮಾಡಿಕೊಂಡು ಬಂದ್ವಿ. ಸೊ ನಮ್ಮ ಮನೆ ಹತ್ರದಿಂದ ನಿಯರ್ ಬೈ ಅಷ್ಟೇ, ಒಂದು 5 ಮಿನಿಟ್ಸಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ. ಸೊ ಹಂಗಾಗಿ ನಂದನಾ ಪ್ಯಾಲೇಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆ್ಯಸ್ ಯೂಶ್ವಲ್ ನಾನ್ ವೆಜ್ ತಿನ್ನೋಣ ಅಂತಲೇ ಬಂದಿದ್ದಲ್ವಾ, ಸೊ ಹಂಗಾಗಿ ನೋಡ್ತಿದ್ವಿ ಏನೆಲ್ಲ ಇದೆ ಅಂತ. ಆ್ಯಂಡ್ ಒಂದು ಗ್ರೇವಿ, 1-2 ಪರೋಟ, ಒಂದು ಸ್ವಲ್ಪ ಗೀ ರೈಸ್ ಇದೆ, ತಂದೂರಿ ಇದೆ. ಆ್ಯಂಡ್ ಆರ್ಡ್ರ್ ಮಾಡಿ ಕುತ್ಕೊಂಡಿದ್ವಿ. ಆ್ಯಕ್ಚುಲಿ ನಮಗೆ ಈ ಥರ ಚಿಕನಲ್ಲಿ ಎಲ್ಲ ಕಬಾಬ್ಗಿಂತೂ ತಂದೂರಿ ಇಷ್ಟ, ಬಿಕಾಸ್ ಸುಟ್ಟಿ ಮಾಡಿರ್ತಾರೆ ಅಲ್ವಾ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಒಂಥರ ಸ್ಪೈಸಿಯಾಗಿರಬೇಕು ನಾನ್ ವೆಜ್ ಅಂದರೆ, ಸ್ಪೈಸಿಯಾಗಿಲ್ಲ ಅಂದರೆ ತಿಂದಂಗೆ ಇರೋದಿಲ್ಲ. ಸೊ ಒಂದು ತಂದೂರಿ ಚಿಕನ್ ಲಾಲಿಪಾಪ್ ಸಮಥಿಂಗ್, ಯಾವುದು ಚಿಲ್ಲಿ ಚಿಕನ್ ಏನೋ ಗ್ರೇವಿ ಥರ ಆರ್ಡ್ರ್ ಮಾಡಿಕೊಂಡು, ಅವರು ಬೋಟಿ ಏನೋ ಆರ್ಡ್ರ್ ಮಾಡಿದರು. ಬಿರಿಯಾನಿ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಂಗಾಗಿ ಗೀ ರೈಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗೀ ರೈಸ್ ಆರ್ಡ್ರ್ ಮಾಡಿದರು ಅವರು. ಆ್ಯಂಡ್ ಸ್ವಲ್ಪ ಸ್ಪೈಸಿಯಾಗೇ ಇರುತ್ತೆ, ಇದು ಆಂಧ್ರ ಹೋಟೆಲ್ ಆಗಿರೋದ್ರಿಂದ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಲ್ಲ ಸ್ಪೈಸಿಯಾಗಿರುತ್ತಲ್ವ, ಸೊ ಹಂಗಾಗಿ ಇಷ್ಟ. ಆ್ಯಂಡ್ ನಮ್ಮ ಅಜ್ಜಿ ತುಂಬ ಖಾರ ತಿನ್ನಲ್ಲ. ಅವರು ಅಪ್ಪ ಹೆಂಗಿಡ್ತಾರೆ, ಇಷ್ಟೆಷ್ಟು ಖಾರ ಇಡ್ತಾರೆ, ಅದು ಹೆಂಗೆ ತಿಂತಾರಪ್ಪ
ಅಂತಿದ್ರು. ಆ್ಯಂಡ್ ಫೈನ್, ನಮಗೆಲ್ಲ ಸ್ಪೈಸಿಯಾಗಿದ್ರೇ ಅಲ್ವಾ, ಹಂಗಾಗಿ ನಮಗೆಲ್ಲ ಓಕೆ ಅನಿಸ್ತು. ಬಟ್ ಅಜ್ಜಿಗೆ ಒಂದು ಸ್ವಲ್ಪ ಖಾರ ಆಯಿತು. ಚಿಕ್ಕ ಪಾಪುದು ತಲೆನೋವೇ ಇರಲ್ಲ, ಎಲ್ಲಾದರೂ ಬಂದರೆ ಗಲಾಟೆ ಮಾಡೋದು ಹಂಗೆಲ್ಲ ಕಿರಿಕಿರಿ ಮಾಡೋದು ಮಾಡಲ್ಲ. ಯಾವಾಗಲೂ ತುಂಬ ಅಪರೂಪ ಅವಳು ಜಾಸ್ತಿ ಕಿರಿಕಿರಿ ಮಾಡೋದಂದರೆ. ಆರಾಮಾಗಿರ್ತಾಳೆ ಆ್ಯಂಡ್ ಇರೋ ಅಷ್ಟೊತ್ತು ಇರ್ತಾಳೆ. ಅವಳಿಗೆ ಏನನ್ನ ಒಂದು ಸ್ವಲ್ಪ ಹಶುವಾಯಿತು ಇಲ್ಲ ನಿದ್ದೆ ಬಂತು ಅಂದರೆ ಟೈಮ್ ಸರಿಯಾಗಿ ಅವಳಿಗೆ ಹೊಟ್ಟೆಗೆ ನಿದ್ದೆಗಿರಲೇಬೇಕು. ಸ್ವಲ್ಪ ಹಂಗು ಹಿಂಗು ಆದರೂ ನಮಗೆಲ್ಲ ತಲೆನೋವು ತರಿಸ್ಬಿಡ್ತಾಳೆ ಹಂಗೆ. ಸೊ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ಲು, ಊಟ ಎಲ್ಲ ಮಾಡೋವರೆಗೂ ಆಟ ಆಡ್ಕೊಂಡಿದ್ಲು. ಆ್ಯಂಡ್ ಅಲ್ಲಿರೋರೆಲ್ಲ ಬಂದು ಮಾತಾಡ್ಸೋದು ಮಾಡೋದೆಲ್ಲ ಮಾಡ್ತಿದ್ರು. ಒಂಥರ ಯಾರಿಗೆ ಆಗಲಿ ಒಂದು ಸ್ವಲ್ಪ ಚಿಕ್ಕ ಮಕ್ಕಳಂದರೆ ಅದು ಕ್ಯೂಟಾಗಿದ್ದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಸೊ ಹಂಗಾಗಿ ಎತ್ಕೊಂಡ್ರು. ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ತುಂಬಾ ಟ್ರೆಂಡಿಂಗ್ ಆಗಿ ಹೋಗ್ತಿತ್ತು. ಸೊ ಅದನ್ನು ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಹೆಂಗೋ ಸರ್ಕಸ್ ಮಾಡಿ ಸುಮಾರಾಗಿ ಬಂತು. ಆ ರೀಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಹಂಗೆ ಫಾಲೋ ಮಾಡಿ. ಆ್ಯಂಡ್ ಫೈನಲಿ ಕಬಾಬ್ ಕೂಡ ಬಂತು. ತಂದೂರಿ ಕಬಾಬ್ ಸಖತ್ತಾಗಿತ್ತು, ಸಖತ್ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಇತ್ತು. ಆ್ಯಂಡ್ ಮಸ್ತಾಗಿ ಎಂಜಾಯ್ ಮಾಡಿದ್ವಿ, ಬ್ಯಾಟಿಂಗ್ ಮಾಡಿದ್ವಿ. ಪ್ಲೀಸ್ ಯಾರು ದೃಷ್ಟಿ ಹಾಕಬೇಡಿ ಎಷ್ಟು ತಿಂತಾರೆ ಇವರು ಅಂತ. ಆ್ಯಂಡ್ ಸಖತ್ತಾಗಿತ್ತು. ಒಂದ್ಸರಿ ನೀವು ನಿಯರ್ ಬೈ ಎಲ್ಲಾದರೂ ನಂದನ ಪ್ಯಾಲೇಸ್ ಈ ಥರ ಇದ್ದರೆ ಒಂದ್ಸರಿ ಹೋಗಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ಸಖತ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಸ್ಪೆಷಲಾಗಿ ನಮಗೆ ಚಿಕನ್ ಕಬಾಬ್ಗಿಂತೂ ತಂದೂರಿ ಥರ ಸುಟ್ಟಿರೋದು ತುಂಬ ಇಷ್ಟ. ಆ್ಯಂಡ್ ನಮ್ಮದು ಇನ್ನೊಂದು ಫೇವ್ರೆಟ್ ಅಡ್ಡ ಅಂದರೆ ಮಲ್ಲೇಶ್ವರಮಲ್ಲಿ ಆಲ್ಬೆಕ್ಕಲ್ಲಿ, ನಮ್ಗೆ ಅಲ್ಲೂ ಅಷ್ಟೇ ಸಖತ್ತಾಗಿರುತ್ತೆ. ಅಲ್ಲಿ ಅಂತೂ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಸೊ ಇಲ್ಲಿ ಕೂಡ ಮಸ್ತ್ ಇತ್ತು, ಚೆನ್ನಾಗಿ ತಿಂದು ಬ್ಯಾಟಿಂಗ್ ಮಾಡಿದ್ವಿ. ನನ್ನ ಮಗಳು ಕೂಡ ತುಂಬಾ ಇಷ್ಟ. ಸೊ ಎಲ್ಲ ಚೆನ್ನಾಗಿ ತಿಂದು ಬ್ಯಾಟಿಂಗ್ ಮಾಡಿ ಫೈನಲಾಗಿ ಏನೇ ತಿಂದರೂ ನನ್ನ ಫೇವ್ರೆಟ್, ಎಲ್ಲರ ಫೇವ್ರೆಟ್, ಹುಡುಗಿರಿಗೆ ಎಲ್ಲರಿಗೂ ಫೇವ್ರೆಟ್ ಐಸ್ ಕ್ರೀಮ್ ಇಲ್ಲ ಅಂತಂದರೆ ಏನೇ ತಿಂದರೂ ಮಜಾ ಇರಲ್ಲ. ಸೊ ಹಂಗಾಗಿ ಲಾಸ್ಟಲ್ಲಿ ಐಸ್ ಕ್ರೀಮ್. ಯಾವ ಹುಡುಗಿರಿಗೆ ಇಷ್ಟ ಇರಲ್ಲ ಹೇಳಿ ನೀವೇ, ಎಲ್ಲರಿಗೂ ಇಷ್ಟ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಐಸ್ ಕ್ರೀಮ್ ಅಂತಂದರೆ. ಅದಕ್ಕೆ ಟೈಮು ಸೀಸನ್ನು ಏನು ಬೇಡ, ಮಿಡ್ ನೈಟಲ್ಲಿ ಕೊಟ್ಟರು ತಿಂತಾರೆ ಎಲ್ಲರೂ. ಸೊ ಹಾಗೇ ನಾನು ಐಸ್ ಕ್ರೀಮ್ ಅದು ಫ್ಲೇವರ್ ವೆನೆಲಾ ಅಂದರೆ ತುಂಬ ಇಷ್ಟ. ಹಂಗಾಗಿ 1 ಕಪ್ ವೆನೆಲಾ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಫೈನ್, ಅದೇ ತುಂಬ ಇತ್ತು, ಎಲ್ಲರೂ ತಿನ್ನೋ ಅಷ್ಟಿತ್ತು. ಇದ್ದಿದ್ದೆ 3 ಮೆಂಬರ್ಸು, ಅಜ್ಜಿ ಏನು ತಿನ್ನಲ್ಲ ಜಾಸ್ತಿ. ಸೊ ನಾನು ನಮ್ಮ ಮನೆಯವರು ಅಷ್ಟೇ. ನಾನು ಚಾರು ಸ್ವಲ್ಪ ತಿಂದು. ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಫೈನಲಿ ನನ್ನ ಫೇವ್ರೆಟ್ ಸ್ವೀಟ್ ಬೀಡ. ಆ್ಯಂಡ್ ಹೇಳೋದು ಮರೆತೆ, ನಾನು ಧನುಶ್ರೀ ಅಕ್ಕನ ಮೀಟ್ ಮಾಡಿದೆ ಮಂತ್ರಿಮಾಲಲ್ಲಿ ಹೋಗಿದ್ವಲ್ಲ, ಅಲ್ಲೇ ಧನುಶ್ರೀ ಅಕ್ಕನ ಕೂಡ ಮೀಟ್ ಮಾಡಿದೆ. ಆ್ಯಂಡ್ ಅವರಮ್ಮ ಅತ್ತಿಗೆನ ಕೂಡ ಮೀಟ್ ಮಾಡಿದೆ. ನಂಗೆ ಅವರಮ್ಮ ತುಂಬ ಇಷ್ಟ ಆಗಿಬಿಟ್ರು. ಎಷ್ಟು ಸ್ವೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ತುಂಬ ಖುಷಿ ಆಯಿತು. ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಕ್ಕ. ಅವಾಗ ಮೀಟ್ ಮಾಡ್ತಾ ಇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಬಾಯ್.